ಏನಕ್ಕೆ ತಲೆನೋವು ಬೆಳಿಗ್ಗೆ ನಿನಗೆ? ಕಟಿಂಗ್ ಮಾಡಿಸಿರೋದಕ್ಕೆ ಎಲ್ಲಿ ನಿನ್ನೆ ಸಂಜೆ ತಾನೇ ಕಟಿಂಗ್ ಮಾಡಿಸ್ಕೊ ಬಂದಿದ್ದು, ಹೊರಗಡೆ ಹೋಗೇ ಇಲ್ವಲ್ಲ. ಅದಕ್ಕೆ ತಲೆನೋವ ನಿನಗೆ? ಏನು ಮಾಡಾನೆ ನಾನು ಇವಾಗ ತಲೆನೋವು ಬಂದರೆ? ಏನು ಮಾಡಾನೆ? ಇಳಿ ತೆಗಿಯನೆ. ಆಯಿತು, ಇಳಿ ತೆಗಿತೀನಿ. ಯಾವಾಗಿಂದ? ನಿನ್ನೆ ರಾತ್ರಿಯಿಂದ ಮಲಗಿದಲ್ಲ ಚೆನ್ನಾಗಿನೇ. ನಿದ್ದೆ ಬರಲಿಲ್ಲ. ಲೋ ಜೋಲ್ ಸುರ್ಸ್ಕೊ ಮನ್ಗಿದೆಯಲ್ಲ ಚಿಂಟಿ. ನಿಜ. ಮತ್ತೆ ಅದು ಹೆಂಗೆ ಬತ್ತು ಜೆಲ್ಲು? ನಿದ್ದೆ ಬರದೆ ಹೋದ್ಮೇಲೆ ಇಲ್ಲಿ ಜೆಲ್ ನೋಡು ನಿಂದ. ಜೆಲ್ ಸುಬ್ಬ, ನೀನು ಅದಕ್ಕೆ ಹೇಳಿದ್ದು ಕಟಿಂಗ್ ಯಾಕೆ ಮಾಡಿಸ್ಕೊಬಂದೆ? ಮುಡಿ ಕೊಡ್ಬೋದಾಗಿತ್ತು. ಅದಕ್ಕೆ ದೇವರು ತಲೆನೋವು ಬರ್ಸಿರೋದು. ಹೋಗಿ ಕಟಿಂಗ್ ಮಾಡಿಸಿದೀಯೇ, ನಾನು ಬಂದು ಮುಡಿ ಕೊಡ್ದೇನೆಯ ಅಂತ. ಎಷ್ಟೊತ್ತಿಗೆ? ಯಾವಾಗ? ನಿಮ್ಮಪ್ಪ ಸ್ಕೂಲಿದ್ದಾಗೂ ಕರ್ಕೋಗಲ್ಲ, ಸಮ್ಮರಲ್ಲೂ ಕರ್ಕೊಂಡು ಹೋಗಲ್ಲ. ಬೇಡ 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 ಅಂತ ಯಾಕೆ ಕರ್ಕೋಗಲ್ಲ ಹೇಳು? ಮಹದೇಶ್ವರನ ಬೆಟ್ಟಕ್ಕೆ ಹಿಂಗೆ ಬರಬೇಕು, ವಾಮಿಟು ಅಂತ. ನಿನಗೆ ನನಗೆ ಇಬ್ರಿಗೂ ವಾಮಿಟ್ ಅಲ್ವೇ? ವಾಮಿಟ್ ಇಲ್ಲ. ಇಲ್ಲ ನಿನಗೆ ಇಲ್ಲ. ಜಡ್ಡು ಎಲ್ಲ ಜಡ್ಡು ಇದಾ? ಜಡ್ಡು ಹೊಡ್ಸ್ಕೊ ಬಂದಿದ್ದೀರೋ? ಇದು ಲೈನಾ? ಬಿಡ್ತಾರೆ ಹೋಗು ಇವತ್ತು ಪಿ ಟಿ ಟೀಚರು. ಯಾಕೋ? ಇವತ್ತು ರಿವಿಸನ್ನು, ನಾಳೆಯಿಂದ ಎಕ್ಸಾಮು ತಾನೆ. ನಾಳೆ ನಾಡಿದ್ದು 2 ಮುಗೀತು ಅಂದರೆ 2 ದಿನ ಮುಗೀತು ಅಂದರೆ ಫ್ರೀ. ನಿನ್ನ ತಡೆಯೋಕ್ಕೆ ನಮ್ಗೆ ಆಗಲ್ವಲ್ಲ, ಏನು ಮಾಡೋದು ಪುನಃ? ರಯ್ಯ ನೀನು ಏನು ಹೇಳು? ರಯ್ಯ ಕಣೋ. ಮೊನ್ನೆ ನಿಂದು ವಿಡಿಯೋ ಇತ್ತಲ್ಲ ವೆಯ್ಟ್ ಚೆಕ್ ಮಾಡೋದು, ನಂದು ನಿಂದು. ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ನ. ಚಿಂಟು ಚೆನ್ನಾಗಿ ಮಾತಾಡ್ತಾನೆ, ನಿಮ್ಮ ಥರ ಇದ್ದಾನೆ ಚಿಂಟು. ನೀನು ನಂತರ ಇದೆಯಾ? ಗಬ್ಬ, ನೀನು ನಂತರ ಇದೆಯೇನೋ? ಅದಕ್ಕೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶುಭ ಮನು ವ್ಲಾಗ್ಸ್. ಫ್ರೆಂಡ್ಸ್, ಇದು ನನ್ನ ವೆಯ್ಟ್ ಲಾಸ್ ಜರ್ನಿಯ ಡೇ 62 ಆಗಿರುತ್ತೆ. ಮತ್ತು ಅದ್ರ ಜೊತೆಗೆ ನಾನು ಇವತ್ತು ವಾಟರ್ ಫಾಸ್ಟಿಂಗ್ನ ಮಾಡ್ಕೋತಾ ಇದ್ದೀನಿ. ಅಂತಂದರೆ ಒಂದು ವಿಡಿಯೋದಲ್ಲಿ ನಾನು ತಿಳಿಸಿದ್ದೀನಿ ವಾಟರ್ ಫಾಸ್ಟಿಂಗ್ನ ಯಾವ ರೀತಿ ಮಾಡ್ಕೋಬೇಕು ಮತ್ತು ಅದರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ಹೇಳ್ಬಿಟ್ಟು. ಇನ್ನು ನಾನು ಬೆಳಗ್ಗೆ ನೀರನ್ನು ಕುಡಿದು ಡೇನ ಸ್ಟಾರ್ಟ್ ಮಾಡ್ಕೋತೀನಿ ಮತ್ತು ನೀರನ್ನು ಕುಡಿದು ಡೇನ ಎಂಡ್ ಮಾಡ್ಕೋತಾ ಇದ್ದೀನಿ. ಅದರ ಮಧ್ಯದಲ್ಲಿ ಯಾವುದೇ ರೀತಿಯ ಸಾಲಿಡು ಲಿಕ್ವಿಡು ಏನೂ ಕೂಡ ತೊಗೊಳಲ್ಲ. ಲಿಕ್ವಿಡ್ ಅಂತಂದರೆ ನೀರನ್ನು ಕುಡಿತೀನಿ ಅಷ್ಟೇ. ಹಣ್ಣಿನ ಜ್ಯೂಸ್ ಆಗಿರ್ಬೋದು, ಮಜ್ಜಿಗೆ ಆಗಿರ್ಬೋದು, ಈ ಥರದ್ದು ಏನೂ ಕೂಡ ತೊಗೊಳಲ್ಲ. ಬರೀ ನೀರಲ್ಲೇ ನನ್ನ ಒಂದು ದಿನನ ನಾನು ಕಂಪ್ಲೀಟ್ ಮಾಡ್ಕೋತಾ ಇದ್ದೀನಿ. ಹಾಗಾಗಿ ಇವಾಗ ಇಂಟರ್ಮಿಟಿಂಗ್ ಫಾಸ್ಟಿಂಗಲ್ಲಿ ಇರೋದ್ರಿಂದ ನಿನ್ನೆ ನೈಟು 9 ಗಂಟೆ ಅಷ್ಟರಲ್ಲಿ ಊಟನ ಮುಗಿಸ್ದೆ. ಅದಾದಮೇಲೆ ಬೆಳಿಗ್ಗೆ ಎದ್ದು ಇನ್ನು ಮಧ್ಯಾಹ್ನದವರೆಗೂ ನಾನೇನು ಕೂಡ ತೊಗೋತಿರ್ಲಿಲ್ಲ, ಅಂದರೆ ಫಾಸ್ಟಿಂಗಲ್ಲಿರೋ ಕಾರಣ. ಇವತ್ತು ವಾಟರ್ ಫಾಸ್ಟಿಂಗಲ್ಲಿರೋದ್ರ ಕಾರಣ ಸಂಜೆವರೆಗೂ ಏನು ತೊಗೊಳೋದು ಬೇಡ. ನಿನ್ನೆ ನೈಟ್ 9 ಗಂಟೆಗೆ ಊಟ ಮಾಡಿದ್ದೆ. ಇವತ್ತು ನೈಟು ಏನಾದರೂ ಸಂಜೆಗೆ ತಿನ್ನೋಣ, ಇಲ್ಲ ಅಂದರೆ ನೋಡೋಣ ನಾಳೆಗೂ ಕಂಟಿನ್ಯೂ ಆಗುತ್ತಾ ಅಂತ ಹೇಳ್ಬಿಟ್ಟು ಅಂದ್ಕೊಂಡೆ. ಹಂಗಾಗಿ 1.5 ಡೇ ಅಷ್ಟೇ ನಾನು ಒಂದು ವಾಟರ್ ಫಾಸ್ಟಿಂಗ್ನ ಮಾಡ್ಕೋಬೇಕು ಅಂತ ಅಂದ್ಕೊಂಡು ಇಲ್ಲಿ ಬೆಳಿಗ್ಗೆ ಎದ್ದು ಸ್ವಲ್ಪ ಫೋನಿನ ಕೆಲಸ ಇತ್ತು, ಅಂದರೆ ಸ್ವಲ್ಪ ವಾಯ್ಸ್ ಎಲ್ಲ ಕೊಡೋದಿತ್ತು, ಅದನ್ನು ಮಾಡ್ಕೋತಾ ಇದ್ದೆ. ಎಷ್ಟು ಚೆನ್ನಾಗಿದೆ ಯಾರ್ದು? ನಿಂದು ಹಿಂಗೆ ಬಾಚು. ಆ ಟೈಮಲ್ಲಿ ಚಿಂಟುನು ಕೂಡ ಬಂದು ನಾನು ಸ್ಕೂಲಿಗೆ ಹೋಗಲ್ಲ, ನನಗೆ ತಲೆನೋವಿದೆ, ಕಟಿಂಗ್ ಮಾಡಿಸಿದ್ದೀನಲ್ಲ ದೃಷ್ಟಿ ಆಗಿಬಿಟ್ಟಿದೆ ನನಗೆ, ಅದಕ್ಕೆ ತಲೆನೋವು ಬರ್ತಿದೆ ಅಂತೆಲ್ಲ ಡ್ರಾಮಾ ಆಡ್ತಿದ್ದ. ಅದಕ್ಕೆ ನಾನಿವತ್ತು ಇನ್ನೊಂದು 2 ಡೇಸ್ ಹೋಗ್ತು ಅಂದರೆ ಮುಗಿಯುತ್ತೆ ಸ್ಕೂಲೇನೆ, ಬೇಜಾರಾಗುತ್ತೆ ಆಮೇಲೆ ನಿನಗೆ, ಇವತ್ತು ಹೋಗು ಅಂತ ಹೇಳ್ತಾನೆ ಇದ್ದೆ. ಇವತ್ತು ಎಕ್ಸಾಮ್ ಇಲ್ಲ, ರಿವಿಸನ್ ಅಷ್ಟೇ ಇರೋದು, ಹಾಗಾಗಿ ನಾನು ಹೋಗಲ್ಲ ಸ್ಕೂಲಿಗೆ ಅಂತ ಹೇಳ್ತಿದ್ದ. ಹಾಗೇನೆ ಅವನು ನಾನು ಇಬ್ಬರೂ ಮಾತಾಡ್ಕೊಂಡು ಕೂತಿದ್ವಿ.
ಇನ್ನು ನಾನು ಒಂದು ವಾಟರ್ ಫಾಸ್ಟಿಂಗ್ನಲ್ಲಿ ಇರೋದ್ರಿಂದ ನೀರನ್ನು ಚೆನ್ನಾಗಿ ಕುಡಿತೀನಿ. ಅಂದರೆ ಒಂದು ಫುಡ್ ಟೈಮ್ ಯಾವಾಗಿರುತ್ತೆ ನಂದು ಮೀಲ್ ಟೈಮು, ಆ ಟೈಮಲ್ಲೆಲ್ಲ ಹಶ್ವಾಗುತ್ತಲ್ಲ, ಅದ್ರ ಬದಲಿಗೆ ನಾನು ನೀರನ್ನು ಕುಡಿತೀನಿ. ಅಂದರೆ ಬೆಳಿಗ್ಗೆಯಿಂದ ಸಂಜೆವರೆಗೂ ಏನನ್ನು ತಿಂದೇ ಹೋದ್ರೂ ನನಗೆ ಹಶ್ವು ಅನ್ನೋದಾಗಲ್ಲ. ಬಟ್ ನೀರನ್ನು ಚೆನ್ನಾಗಿ ಕುಡಿತು ಅಂದರೆ ಹೆಲ್ತ್ ಬೆನಿಫಿಟ್ ಚೆನ್ನಾಗಿ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಮತ್ತು ಕೆಲಸ ಎಲ್ಲ ಮುಗಿಸಿ ಮಧ್ಯಾಹ್ನದ ಅಡುಗೆಗೆ ಮೊಳಕೆ ಕಾಳನ್ನ ಹುರ್ಕೊಟ್ಟಿದ್ದೀನಿ. ಮತ್ತು ಅದ್ರ ಜೊತೆಗೆ ಗಂಜಿನೂ ಕೂಡ ಮಾಡಿ ನಾನು ಕೂಡ ಇಲ್ಲಿ ದೇವ್ರ ಪೂಜೆ ಮಾಡೋದಕ್ಕೆ ಸ್ನಾನ ಮಾಡಿ ದೇವ್ರ ಫೋಟೋಕ್ಕೆಲ್ಲ ಹೂವನ್ನು ಕೂಡ ಹಾಕಿದ್ದೀನಿ. ಕಾಳನ್ನ ಹುರಿಬೇಕಾದ್ರೆ ಸ್ವಲ್ಪ ಸೀದೋಗಿತ್ತು, ಹಾಗಾಗಿ ನಮ್ಮ ಮನೆಯವರು ಸ್ವಲ್ಪ ರೇಗ್ತಾಯಿದ್ರು. ಆ ಕಡೆ ಈ ಕಡೆ ಹೊರ್ಟೋಗ್ತೀಯ, ನೋಡ್ಕೊಳ್ಳೋದಿಲ್ಲ ಸರಿಯಾಗಿ ಅಂತ. ಏನಕ್ಕೂ ಗೊತ್ತಿಲ್ಲ, ಸ್ವಲ್ಪ ಮಿಸ್ಟೇಕಾಗಿ ಆ ಕಾಳನ್ನು ಸ್ವಲ್ಪ ಸೀಸ್ಬಿಟ್ಟಿದೆ. ಅಂದರೆ ಕಾಳೇನು ಜಾಸ್ತಿ ಇದಾಗಿರಲಿಲ್ಲ, ಬಟ್ ಪಾತ್ರೆ ಮಾತ್ರ ಸ್ವಲ್ಪ ತಳ ಹಿಡ್ದಿತ್ತು. ಯಾರು ತಗೊಟ್ಟಿದ್ದು ನಿಮಗೆ? ಯಾರು ತಗೊಟ್ಟಿದ್ದು? ಯಾರು? ನಾನು ತಗೊಟ್ನೆ? ನಾನು ಯಾರು ಹೇಳು ಸರಿಯಾಗಿ. ಯಾರು ತಗೊಟ್ಟದ್ದು? ಈಗ ಹೋಗಿ ಅಪ್ಪಿ ಅಮ್ಮನ ಕೈಲಿ ಮೂಗು ತೊಳಸ್ಕೊಂಡು ಬರೋಗು, ಹೋಗು, ಬಿಚ್ಕೊಡ್ತೀನಿ. ಮೂಗು ತೊಳಸ್ಕೊಂಡು ಆಮೇಲೆ ಬಾಯ್ ಮಾಡ್ಬಿಟ್ಟು ಹೋಗು ಅವ್ರಿಗೆ. ಬಾಯ್. ಸರಿಯಾಗಿ ಹಿಡ್ಕೋ. ಬಾಯ್. ಮೂಗು ತೊಳಸ್ಕೊಬತ್ತೀನಿ ನೀನು. ತೊಳಸ್ಕೊಂಡು ಬಾ ಇವಾಗ. ಆಯ್ತು ಪಾಪ, ಬಟ್ಟೆ ಬಿಚ್ಚಾಕು. ತಗೊಳ್ವೆ ಬಟ್ಟೆ ಬಿಚ್ಚು. ಮೂಗ್ ತೊಳ್ಕೊ ಬರ್ಬೇಕು ನೀನು. ನೀನು ಸೀಟ್ಗೆ ಬಂದ್ರೆ ನಾನು ಕೂಡೋದಿಲ್ಲ. ಅಪ್ಪಿ ಮೂಗ್ ತೊಳಿ, ಕೈ ಮೂಗು ಎಲ್ಲನವೇ. ನೀನು ನಾನು ಮುಟ್ಬೇಡ. ನೀನು ಗೊಣ್ಣೆ ಎಲ್ಲ ತಕ್ಕಮ್ಮ ಅಂದ್ರೆ ಕೈಯ ಉಜ್ಜಿಬಿಟ್ಲು ಕೊಳಕಿ. ಅಲ್ಲಿ ಅಪ್ಪಿಕಲ್ಲಿ ಬಿಚ್ಚಿಸ್ಕೋಗು. ನಾನು ಬಿಚ್ಚಿಲ್ಲ. ನೀನು ಹಿಂಗೆಲ್ಲ ಅಂದಿದ್ದೀನಿ, ನಾನು ಬಿಚ್ಚೋದಿಲ್ಲ. ಈಗ ತಗೊಟ್ಟೆ ತಾನೆ ಅಪ್ಪಿಕೆ. ಅತ್ತೆ ತಗೊಡ್ತು ಅಂತ ತೋರಿಸ್ಬಿಟ್ಟು ಬರೋಗು. ಅತ್ತೆ ತಗೊಡ್ತು ಅಂತ ಹುಡುಗವ ಜಾಣೆ ಹುಡುಗು. ಇಲ್ಲಿ ನೀನು ಮೂಗು ತೊಳಸ್ಕಬ ಅಂದರೆ ಉಜ್ಬಿಟ್ಟು ಬಂದಿದೀಯಾ ಕೈಯಲ್ಲಿ ಹಿಂಗೆ ಅನ್ಕಂಡು. ಹೆಂಗಂದೆ ಮೂಗ? ಹೆಂಗಂದೆ ಹೆಂಗೆ ಅಂದೆ? ಹೆಂಗಂದೆ ಮೂಗ ಹೆಂಗುದ್ದೆ? ಅನ್ನಿಕಾ ಹೊಡೆದ ಹಾಕ್ಬಿಡ್ತೀನಿ. ನಿನ್ನ ಮೂಗು ಹೆಂಗಂದೆ? ಹೆಂಗೆ ಉದ್ದೆ ನೀನು? ಕತ್ತೆರಂಡೆ. ಈ ಗಬ್ಬಿ ಮೂಗು ತೊಳಸ್ಕೊಂಡು ಮಗ ತೊಳಸ್ಕೊಂಡು ಬೇರೆ ಬಟ್ಟೆ ಹಾಕ್ಕೊಂಡು ಅದೇ ಚಾಕ್ಲೇಟ್ನ ತೊಗೊಂಡು ಬಂದವಳು ನನ್ನ ಹತ್ರ ಬಿಚ್ಚಿಸ್ಕೊಳ್ಳೋದಿಕ್ಕೆ. ಬಿಚ್ಚಿಸ್ಕೊಂಡು ತಿಂತಾ ಇದ್ದಾಳೆ. ಸೀರೆ ಬ್ಲೌಸ್ ಐತೆ ಸಣ್ಣಕ್ಕಾಗೋಗಿನಲ್ಲೀಗ ಚೆನ್ನಾಗಿ ಕಾಣ್ತಿತ್ತು. ತೋರ್ಸಿದ್ಲು ಚಿನ್ನಿ, ನೋಡ ಇವತ್ತು ಅತ್ತೆ ಹಾಕೊಂಡು ಸೀರೆ ಉಟ್ಕೆ ಎಲ್ಲಿ ಹೋಗಿದ್ದಾಳು ಅಂತ. ಹಂಗೆ ಅನ್ನಲ್ಲ ಆಂಟಿಗೆ ನಿನ್ನೆ ಮಾಡಿದಾಗ. ಚಾಮುಂಡೇಶ್ವರಿಗೆ ಹೋಗಿದೆ ಕಣ ಆಂಟಿ ಅಂತ. ಚಿಂಟು ಸ್ಕೂಲು ಕಾರಲ್ಲಿ ಹೋಗಿದ್ದು. ಕಾರಲ್ಲಿ ಆಯ್ ಮಾಡು ಅನ್ನಿ ಅವ್ರಿಗೆ. ಆಯ್ ಚಾಕ್ಲೇಟ್ ತಿಂತಾವ ನೀನು. ಸೀರೆ ಚೆನ್ನಾಗಿ ಕಾಣ್ತಿತ್ತು. ರೀಲ್ಸ್ ಮಾಡಿದೆ ಅದನ್ನೇನು. ಅದೇ ರೀಲ್ಸ್ ಮಾಡೋದು ನೋಡವ ಅತ್ತೆ. ಮತ್ತು ಫ್ರೆಂಡ್ಸ್, ನಾನು ಇವತ್ತು ವಾಟರ್ ಫಾಸ್ಟಿಂಗಲ್ಲಿ ಇರೋದ್ರಿಂದ ಅದ್ರ ಬಗ್ಗೆ ಸುಮಾರಷ್ಟು ವಿಚಾರಗಳನ್ನ ನಾನು ಲಾಸ್ಟ್ ವೀಡಿಯೋದಲ್ಲೇ ತಿಳಿಸಿದ್ದೀನಿ. ಹಂಗಾಗಿ ಇವತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ಏನು ವೀಡಿಯೋ ಕ್ಲಿಪ್ಪಿಂಗ್ಸ್ನ ತೊಗೊಳ್ಳೋದು ಅಂತ ತುಂಬಾ ಯೋಚನೆ ಮಾಡ್ತಿದ್ದೆ. ಅದಾದಮೇಲೆ ಬರೀ ನೀರನ್ನು ಕುಡಿಯೋದನ್ನೇ ಕ್ಲಿಪ್ಪಿಂಗ್ಸ್ ತೊಗೊಂಡ್ರೆ ಚೆನ್ನಾಗಿರುತ್ತಾ, ನನ್ನ ದಿನನ ನಾನು ಯಾವ ರೀತಿ ಸ್ಪೆಂಡ್ ಮಾಡ್ತೀನಿ, ಮನೆ ಕೆಲಸ ಅಲ್ಲದೇ ನನ್ನ ಒಂದು ವೆಯ್ಟ್ ಲಾಸ್ ಜರ್ನಿ ಅಲ್ಲದೇ ಇನ್ನು ಉಳಿದಂಥ ಟೈಮ್ನ ಫ್ರೀ ಇದ್ದಾಗ ಯಾವ ರೀತಿ ಸ್ಪೆಂಡ್ ಮಾಡ್ತೀನಿ ಅಂತ ಕೆಲವೊಂದು ವೀಡಿಯೋ ಕ್ಲಿಪ್ಪಿಂಗ್ಸ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಮತ್ತು ಸಂಜೆ 6 ಗಂಟೆ ಆಗಿತ್ತು. ನಮ್ಮ ಮನೆಯವರು ಡ್ಯೂಟಿಯಿಂದನೂ ಕೂಡ ಬಂದಿದ್ದರು. ಯುಗಾದಿ ಹಬ್ಬಕ್ಕೆ ಚಿಂಟುಗೆ ಡ್ರೆಸ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಕೊಪ್ಪಗೆ ಬಂದಿದ್ವಿ. ಅಂದರೆ ನಮ್ಮ ಊರಿನ ಪಕ್ಕದಲ್ಲೇ ಸಣ್ಣದಾಗಿ ಸಿಟಿ ಇದೆ, ಅಲ್ಲಿಗೆ ಬಂದಿದ್ವಿ. ನಮ್ಮ ಮನೆಯವರು 1-2 ಟೀ ಶರ್ಟ್ ತೊಗೋತೀನಿ ಅಂತ ಅಂದರೆ, ಇನ್ನು ಚಿಂಟುಗೂ ಕೂಡ ಸಿಂಪಲ್ಲಾಗಿ ಒಂದು ಜೊತೆ ಡ್ರೆಸ್ನ ತೊಗೊಳ್ಳೋಣ. ಯಾಕಂತಂದರೆ ಈಗ 1 ಮಂತ್ ಆಯಿತು. ಒಂದು ಬರ್ಡೇ ಟೈಮಲ್ಲಿ ಸುಮಾರಷ್ಟು ಬಟ್ಟೆಗಳನ್ನ ತಂದಿದ್ವಿ ಮಾರ್ಟಲ್ಲಿ, ಮತ್ತು ಅಂಗಡಿಗಳಿಗೆಲ್ಲ ಹೋಗಿ ಬಟ್ಟೆಗಳನ್ನ ತೊಗೊಂಡು ಬಂದಿದ್ವಿ. ಯುಗಾದಿ ಹಬ್ಬಕ್ಕೆ ಹೊಸದಾಗಿ ಹೊಸ ಬಟ್ಟೆನ ಹಾಕೋಬೇಕು ಅಂತ ಹೇಳ್ಬಿಟ್ಟು ಒಂದು ಜೊತೆ ಸಿಂಪಲ್ಲಾಗಿ ಇರಲಿ ಅಂತೇಳಿ ತೊಗೊಳ್ಳೋಣ ಅಂತ ಬಂದಿದ್ವಿ. ಇನ್ನು ನನ್ನನ್ನು ಕೂಡ ಡ್ರೆಸ್ ತೊಗೊ ಅಂತ ಅಂದರು. ನನಗೆ ಡ್ರೆಸ್ ಎಲ್ಲ ಬೇಡ, ನೈಟಿ ತೊಗೋತೀನಿ, ನನಗಷ್ಟೇ ಸಾಕು ಅಂತೇಳಿ ನಾನು ಕೂಡ ತೊಗೊಂಡು, ಅದಾದ ನಂತರ
ಪರ್ಚೇಸಿಂಗ್ ಎಲ್ಲ ಮುಗಿಸಿ ಅಂದರೆ ಸಣ್ಣದಾಗಿ ಪರ್ಚೇಸ್ ಮಾಡಿದ್ವಿ, ಜಾಸ್ತಿ ಏನು ಬಟ್ಟೆಗಳನ್ನ ತಗೊಳಕ್ಕೆ ಹೋಗಲಿಲ್ಲ. ಏನಕ್ಕಂತಂದರೆ ಲಾಸ್ಟ್ ಟೈಮ್ ಈಗ 1 ಮಂತ್ ಆಯಿತು ಚಿಂಟುಗೆಲ್ಲ ತುಂಬಾ ಬಟ್ಟೆ ಕೊಡಿಸಿದ್ವಿ. ಇನ್ನು ಪ್ರತಿ ಹಬ್ಬದಲ್ಲೂ ಕೂಡ ಅವನಿಗೆ ಬಟ್ಟೆನ ತೊಗೊಳ್ತಾನೇ ಇರ್ತೀವಿ. ನಾನು ಲಾಸ್ಟ್ ಒಂದು 4-5 ಜೊತೆ ಬಟ್ಟೆನ ತಂದಿದ್ದೆ, ಅದರಲ್ಲಿ ಒಂದು ಜೊತೆ ಎತ್ತಿಟ್ಕೊಂಡಿದ್ರೆ ಆಗ್ತಿತ್ತು, ಈಗ ತೊಗೊಳ್ಳೋ ಅವಶ್ಯಕತೆನೇ ಇರಲಿಲ್ಲ. ಅದನ್ನೆಲ್ಲ ಅವನು ಯೂಸ್ ಮಾಡಿದ್ದ. ಹಾಗಾಗಿ ಯುಗಾದಿ ಹಬ್ಬದ ದಿನ ಮಕ್ಕಳು ಹೊಸ ಬಟ್ಟೆನ ಹಾಕೋಬೇಕು ಅನ್ನೋದು ಎಲ್ಲ ತಂದೆ ತಾಯಿಯರ ಆಸೆ. ಹಂಗಾಗಿ ಸಿಂಪಲ್ಲಾಗಿ ಬಟ್ಟೆನ ತಗೊಳ್ತಾ ಇದ್ದೀವಿ. ಇನ್ನು ನಾಳೆಗೆ ಎಕ್ಸಾಮ್ ಇತ್ತು, ಹಾಗಾಗಿ ಅವನನ್ನು ಓದಕ್ಕೋ ಅಂತ ಹೇಳ್ಬಿಟ್ಟು ರೂಮಿಗೆ ಬಿಟ್ಟಿದ್ದೀವಿ. ಚೆಲ್ಬೇಡ. ಅಪ್ಪು ಕೊಡೋಗು, ಕುಡ್ಕೋ, ಏನಂದ್ರೆ ನನ್ನ ಚೂರದೆ ಕುಡ್ಕೋ, ಕುಡಿ. ನಾನು ಗ್ಯಾರಂಟಿ ಕ್ವಶನ್ ಕೇಳ್ತೀನಿ ಚಿಂಟು. ಬಾ ಬುಕ್ ತಗೋ, ಓದ್ ಬಾ. ವಾಟರ್ ಫಾಸ್ಟಿಂಗಲ್ಲಿ ಇದ್ದಾಗ ಗ್ರೀನ್ ಟೀ, ಡೆಟಾಕ್ಸ್ ವಾಟರು, ಮೆಂತ್ಯ ನೀರು ಇದನ್ನೆಲ್ಲ ತೊಗೋಬೋದು, ತೊಂದರೆ ಏನಿಲ್ಲ. ನಾನು ಕೂಡ ಇಲ್ಲಿ ಗ್ರೀನ್ ಟೀನ ಮಾಡಿಕೊಂಡು ಕುಡಿತಾ ಇದ್ದೀನಿ. ಇನ್ನು ನಮ್ಮನೆಯವರು ಫಾಸ್ಟಿಂಗಲ್ಲಿ ಇದೆಯಾ, ಊಟ ಮಾಡಲ್ವ ಇವಾಗ, ಟೈಮ್ ಆಯ್ತಲ್ಲ ಅಂತ ಕೇಳಿದ್ರು. ನಾನಿಲ್ಲ, ಊಟ ಮಾಡಲ್ಲ. ಒಟ್ಟಿಗೆ ನಾಳೆ ಏನಿದ್ರು ಇಂಟರ್ಮೀಡಿಯೇಟ್ ಫಾಸ್ಟಿಂಗ್ದು ಬ್ರೇಕ್ ಮಾಡಬೇಕಲ್ಲ, ಆ ಟೈಮ್ಗೆ ಊಟ ಮಾಡ್ತೀನಿ. ಅರ್ಧ ದಿನದಷ್ಟು ಒಂದು ವಾಟರ್ ಫಾಸ್ಟಿಂಗ್ನೇ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಹಿಂದೆ. ಅವರು ಕೂಡ ಬೈತಾಯಿದ್ರು, ನಿನ್ನೆ 9 ಗಂಟೆಲಿ ಊಟ ಮಾಡಿದ್ವಿ, ಈಗಾಗಲೇ 9 ಗಂಟೆ ಆಗೋಗಿದೆ, ಊಟ ಮಾಡೋದಲ್ವಾ ಅಂತ. ನಾನು ಹೊಟ್ಟೆ ಹಸಿವಿಲ್ಲ, ಆರಾಮಾಗಿದ್ದೀನಿ, ಸುಸ್ತು ಆಯಾಸ ಅನ್ನೋದು ಕೂಡ ಇಲ್ಲ, ಬಿಡಿ ಒಟ್ಟಿಗೆ ನಾಳೆ ಮಧ್ಯಾಹ್ನ ಊಟ ಮಾಡ್ತೀನಿ ಅಂತ ಹೇಳಿದೆ. ಅದಕ್ಕೆ ಅವರು ಶುಗರ್ ಲೆವೆಲ್ ಎಲ್ಲ ಕಡಿಮೆ ಆಗುತ್ತೆ, ಸುಸ್ತಾದರೆ ಏನು ಮಾಡ್ತೀಯಾ, ಹಣ್ಣಾದರೂ ತಿನ್ನು ಅಂದರು. ಹಂಗಾಗಿ ನಾನು ಕಲ್ಲಂಗಡಿ ಹಣ್ಣನ್ನು ತಂದಿದ್ದೆ, ಕೊಪ್ಪಗೆ ಹೋಗಿದ್ವಲ್ಲ ಬಟ್ಟೆ ತರೋದಕ್ಕೆ, ಕಲ್ಲಂಗಡಿ ಹಣ್ಣನ್ನು ಕೂಡ ತೊಗೊಂಡು ಬಂದಿದ್ದೆ. ಅದನ್ನು ಕಟ್ ಮಾಡಿಕೊಂಡು ತಿಂತಾಯಿದ್ದೀನಿ. ನಾನು ಅಂದ್ಕೊಂಡೆ 3 ಡೇಸ್ವರೆಗೂ ವಾಟರ್ ಫಾಸ್ಟಿಂಗ್ ಮಾಡಿಕೊಂಡ್ರೆ ತೊಂದರೆ ಇಲ್ಲ, ಬಟ್ ಒಂದು ದಿನಕ್ಕಿಂತ ಜಾಸ್ತಿ ಮಾಡ್ಕೊಳ್ಳೋಣ, ನೋಡೋಣ ನಾನು ಯಾವ ರೀತಿ ಸ್ಟ್ರೆಂತಾಗಿದ್ದೀನಿ ಗೊತ್ತಾಗತ್ತೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಸುಮ್ಮನೆ ಇದ್ದೆ. ಇನ್ನು ಇವರು ಸ್ಟಾರ್ಟ್ ಮಾಡಿಕೊಂಡ್ರು ಬೈಯೋದಕ್ಕೆ, ಅದಕ್ಕೆ ಸ್ವಲ್ಪ ಹಣ್ಣನ್ನು ಕಟ್ ಮಾಡ್ಕೊಂಡು ತಿನ್ನೋಣ ಅಂದ್ಬಿಟ್ಟು ಹಣ್ಣನ್ನು ಕಟ್ ಮಾಡ್ಕೊಂಡು ತಿಂತಾಯಿದ್ದೀನಿ. ಅಲ್ಲಿಗೆ ಹಣ್ಣನ್ನು ಲೆಸ್ ಮಾಡ್ತು ಅಂತ ಅಂದರೆ ನಾನು 24 ಗಂಟೆ ಕಂಪ್ಲೀಟ್ ಆಗುತ್ತೆ. ಈ ಒಂದು ಹಣ್ಣನ್ನು ತಿನ್ನೋದ್ರಿಂದ 24 ಗಂಟೆ ನನ್ನ ಫಾಸ್ಟಿಂಗು ಕಂಪ್ಲೀಟ್ ಆಗೋಯಿತು. ಆ ಫುಡ್ಡೇನು ತೊಗೊಂಡಿಲ್ಲ, ಬರೀ ಜಸ್ಟ್ ಹಣ್ಣಷ್ಟೇ ತೊಗೊಂಡಿರೋದು. ಹಾಗಾಗಿ ನಾಳೆ ಮಧ್ಯಾಹ್ನಕ್ಕೆ ನನ್ನ ಒಂದು ಫಾಸ್ಟಿಂಗ್ನ ಬ್ರೇಕ್ ಮಾಡೋ ಟೈಮ್ ಬರುತ್ತಲ್ಲ 1 ಗಂಟೆ, ಆ ಟೈಮಲ್ಲಿ ಊಟನ ಮಾಡೋಣ ಅಂತ ಹೇಳ್ಬಿಟ್ಟು ಊಟನ ಮಾಡೋಕ್ಕೆ ಹೋಗಿಲ್ಲ. ಅಲ್ಲಿಗೆ 24 hour ಪ್ಲಸ್ 12 hour ಟೋಟಲ್ಲು ಕೌಂಟ್ ಮಾಡ್ತು ಅಂದರೆ 36 ಗಂಟೆಗಳ ಕಾಲ ನಾನಿಲ್ಲಿ ಒಂದು ಫಾಸ್ಟಿಂಗ್ನ ಮಾಡ್ಕೊಂಡಿದ್ದೀನಿ. ಹಾಗಾಗಿ ಅಂದರೆ ವಾಟರ್ ಫಾಸ್ಟಿಂಗ್ನ ಮಾಡ್ಕೊಂಡಿದ್ದೀನಿ. ನನಗೆಲ್ಲೂ ಸುಸ್ತು ಆಯಾಸ ಅನ್ನೋದಿಲ್ಲ. ಬಟ್ ಬೈತಾ ಇದ್ರಲ್ಲ, ಕೇಳೋಕ್ಕಾಗ್ತಿರ್ಲಿಲ್ಲ ಅಂತ ಹೇಳ್ಬಿಟ್ಟು ಹಣ್ಣನ್ನು ಕಟ್ ಮಾಡಿಕೊಂಡು ತಿಂತಾಯಿದ್ದೀನಿ. ಹಂಗೇ 3 ಡೇಸ್ವರೆಗೂ ಒಂದು ವಾಟರ್ ಫಾಸ್ಟಿಂಗಲ್ಲಿದ್ದರೆ ತೊಂದರೆ ಏನಿಲ್ಲ. ಬಟ್ ಯಾರಾದರೂ ಹೆಲ್ತ್ ಇಶ್ಯೂಸ್ ಇರೋರು ಈ ರೀತಿ ಒಂದು ಜಾಸ್ತಿ ಗ್ಯಾಪ್ ಕೊಟ್ಟು ವಾಟರ್ ಫಾಸ್ಟಿಂಗ್ನ ಮಾಡ್ಕೊಳ್ಳೋದು ತಪ್ಪು. ಊಟನ ಮಾಡಬೇಕು ಅಂದರೆ ಒಂದು 24 hour ಆದಮೇಲೆ ಊಟ ಮಾಡ್ಬೋದು, ತೊಂದರೆ ಏನಿಲ್ಲ. ಹಾಗಾಗಿ ನನ್ನ ಊಟ ಸ್ಟಾರ್ಟ್ ಆಗೋದು ನಾಳೆ ಮಧ್ಯಾಹ್ನಕ್ಕೆ. ನಾಳೆ ಏನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಅದರಲ್ಲಿ ಡೀಟೇಲಾಗಿ ಸುಸ್ತಾಯಿತಾ ಇಲ್ವಾ, ಆರಾಮಾಗಿದ್ದೀನಾ, ಏನು ಎತ್ತು ಅಂತೆಲ್ಲ ತಿಳಿಸ್ತೀನಿ. ಮತ್ತು ಫ್ರೆಂಡ್ಸ್, ನೀವೇನಾದರೂ ವಾಟರ್ ಫಾಸ್ಟಿಂಗ್ನ ಮಾಡ್ಕೋತೀವಿ ಅಂತ ಅಂದರೆ ಆ ಟೈಮಲ್ಲಿ ವಾಕು ಎಕ್ಸಸೈಸ್ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಏನಕ್ಕಂದರೆ ಬರೀ ನೀರನ್ನು ಕುಡ್ಕೊಂಡು ಎಕ್ಸಸೈಸು ವಾಕೆಲ್ಲ ಮಾಡ್ತೀವಲ್ಲ, ಅತಿ ಹೆಚ್ಚು ಕ್ಯಾಲೋರಿ ಬರ್ನ್ ಆಗುತ್ತೆ. ಹಾಗಾಗಿ ದೇಹಕ್ಕೆ ಯಾವುದೇ ರೀತಿಯ ಕ್ಯಾಲೋರಿ ಸಿಗ್ತಿರಲ್ವಲ್ಲ, ಸುಸ್ತಾಗೋದು ಚಾನ್ಸಸ್ ಇರುತ್ತೆ. ಹಾಗಾಗಿ ಆ ಒಂದು ದಿನ ವಾಕು ಎಕ್ಸಸೈಸ್ ಎಲ್ಲನೂ ಬಿಟ್ಟು ಒಂದು ನೀರನ್ನು ಕುಡ್ಕೊಂಡು ನಿಮ್ಮ ಒಂದು ವಾಟರ್ ಫಾಸ್ಟಿಂಗ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಇನ್ನು ಯಾರೆಲ್ಲ ವೀಡಿಯೋನ ಕೊನೆವರೆಗೂ ನೋಡಿದ್ರಿ ಎಲ್ರಿಗೂ ಕೂಡ ಥ್ಯಾಂಕ್ಸ್ನ ತಿಳಿಸ್ತಾ, ಮತ್ತು ಫ್ರೆಂಡ್ಸ್ ನನ್ನ ಡೇ 61ನ ವೀಡಿಯೋನ ನಾನು ಇಲ್ಲಿಗೆ ಮುಗಿಸ್ಕೊತಾ ಇದ್ದೀನಿ. ಮತ್ತು ನಾಳಿನ ವೀಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಬಾಯ್ ಆ್ಯಂಡ್ ಗುಡ್ ನೈಟ್.